ಲಿಂಗಾಯತ ವಿರೋಧ ಸರ್ಕಾರ. ಲಿಂಗಾಯತ ಪಂಚಮಸಾಲಿಯರಿಗೆ ಹೊಡಿಸ್ಬಿಟ್ರು. ಕಲ್ತುರ್ದವ್ರು ಯಾರಪ್ಪ ಪುಡಾರಿಗಳು? ಮಿಸ್ಟರ್ ಬಸವನಗೌಡ ಪಾಟೀಲ್ ಯತ್ನಾಳ್ ನೀನು ಪುಡಾರಿಗಳ ಅವರು, RSS ಪುಡಾರಿಗಳು. ನಾನು ಸದನ್ದಾಗ ಹೇಳೀನಿ ಈ ಮಾತು, ಬಾಯಿ ಮುಚ್ಚಿದ್ವಲ್ಲ. RSS ಪುಡಾರಿಗಳನ್ನ ಕರ್ಕೊಂಬಂದು ತಾವೇ ಚಪ್ಪಲ್ ಚೂಕೊಂಡ್ರೆ. ನನ್ನ ಹತ್ರ ವಿಡಿಯೋದ ಪ್ರೂಫ್ ಅದು ತೋರಿಸ್ತೀನಿ ಬೇಕಾದ್ರೆ ನನ್ನ ಕಡೆ ಮೊಬೈಲ್ನೊಳಗೆ. ಸಂದರ್ಭ ಬಂದ್ರೆ ಅದನ್ನು ಬಿಡುಗಡೆ ಮಾಡ್ತೀನಿ. ತಾವೇ ಕಲ್ ತೋರ್ಕೊಂತಾರೆ ಹಿಂಗೆ, ಅದು ತಲೆಗೆ ಹೊಡಿಯೋದು ಪೊಲೀಸ್ ಹೊಡೆದ್ರನ್ನು. ಚಪ್ಪಲ್ ತೋರ್ಕೊಂಡ್ರ ತಾವ. ಆ ವಿಡಿಯೋ ಸಿಕ್ಕವ ನಮಗೆ, ಸುಳ್ಳಲ್ಲ. ಆಮೇಲೆ ಯಾರ್ರೀ ಪೊಲೀಸರು? ಪೊಲೀಸರ ಕರ್ತವ್ಯ ಏನು? ನಿಮ್ಮನ್ನು ಹೊಡ್ಯಾಕೆ ಬಂದ್ರೆ ಸುಮ್ಬಿಡ್ಬೇಕಾ? ಬಿಡ್ತಾರ? ಇವ್ರು ಪುಡಾರಿಗಳ ನಮ್ಮ ನಾಯಕರನ್ನ ಹೊಡಿಸಿ, ಕಾಲು ಮುರಿದು ಹೆಂಗೆ ಹೊಡಿಸಿ ಎಷ್ಟೋ ಮಂದಿಗೆ ಊನ ಆಗ್ಯಾವು. ಇವತ್ತು ಅವ್ರು ನೋಡ್ಕೊಳ್ಳೋರು ಯಾರು? ಈ ಸ್ವಾಮೀಜಿ ನೋಡ್ಕೋತಾರ? ಯತ್ನಾಳ್ ನೋಡ್ಕೊಡೋಣ ಹೋಗಿ ಕೇಳ್ರಿ ಅವ್ರಿಗೆ. ಇದನ್ನು ಬಿಟ್ಬಿಟ್ರ, ಹೊಡಿಸ್ಕೊಂಡು ಹೋತು. ಆರೋಪ ಕೊಡಬೇಕಾಗಿತ್ತು, ಸರ್ಕಾರದ ಮೇಲೆ ಆರೋಪ ಕೊಡೋದು ಕಷ್ಟ, ಗಲಾಟೆ ಮಾಡಿಸಿದ್ದು. ಇದೇ ಸುವರ್ಣಸೌಧದ ಮುಂದೆ 2022ರಾಗ 6 ಲಕ್ಷ ಜನ ಸೇರಿದ್ವಿ ನಾವು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾವು ಮುತ್ತಿಗೆ ಹಾಕ್ಬೇಕಂದಾಗ ಬೊಮ್ಮಾಯಿ ಅವರು ಕರೆಗೆ ಕಳಿಸ್ತಾರೆ ನಮ್ಮನ್ನು. SP ಬರ್ತಾನೆ ನಮ್ಮ ಕರೆಯಕ್ಕೆ ವೇದಿಕೆಗೆ. ನಾವು ಹೋರಾಟದ ಸಭೆಯಲ್ಲಿ ವೇದಿಕೆಗೆ ಬಂದರು. ಬಸವನಗೌಡ ಪಾಟೀಲ್ ಅವರು ಹೇಳಿದ್ರು, ಇಲ್ರಿ ವಿಜಯಾನಂದ ಮುಖ್ಯಮಂತ್ರಿ ಕರೆಯಕ್ಕೆ ಕಳಿಸಿ ಅಂದ್ರೆ ಹೋಗ್ಬೇಕಾಗತ್ತೆ ಬರ್ರಿ ಅಂತೇಳಿ. ಇದೇ CC ಪಾಟೀಲ, ಇದೇ ಅರವಿಂದ್ ಬೆಲ್ಲದ, ಇವರೇ ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ತಾರೆ. ಮುಖ್ಯಮಂತ್ರಿಗಳ ಚೇಂಬರ್ಗೆ ಹೋಗ್ತೀವಿ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಒಳಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು, 5 ಜನನ ಹೇಳ್ತಾರ ನಮಗೆ ಕರೆಸಿ, ವಿಜಯಾನಂದ ದಯವಿಟ್ಟು ನಾನು ಸತ್ಯ ಮಾತಾಡ್ತೀನಿ, ನೆಂಬು ನಿಮಗೆ ಮೀಸಲಾತಿ ಕೊಡ್ತೀನಿ 2A, 1 ತಿಂಗಳು ತಡ್ಕೊಂಬಿಡ್ರಿ ಅಂತ. ಇಲ್ಲ ಆಗೋದಿಲ್ಲ, ಇವತ್ತೊಂದು ನಿರ್ಧಾರ ಆದ್ರೆ ನಾವು ಒಪ್ಕೋತೀವಿ, ಇಲ್ಲಾಂದ್ರೆ ನಮ್ದು ಮುತ್ತಿಗೆ ಹಾಕೋರು ನಾವು ಅಂದ್ವಿ. ನಾವು ಅವಾಗ ಇವ್ರು ಹೇಳಿದ ಮಾತೇನ್ರಿ, ತಾಯಿ ಮೇಲೆ ಪ್ರಮಾಣ ಸಾಕ್ಷಿದ್ರಿ ಮಿಸ್ಟರ್ CC ಪಾಟೀಲ್. ಕೊಂಡೆ ಕೆಂಡ ಏನು ಮಾತಾಡ್ತೀನಿ ನೀನು? ಬಾರ್ಕೋಲ್ ಎಲ್ಲಿ ಹೋತು? ಬಾರ್ಕೋಲ್ ಇನ್ನೂ ಇಟ್ಟಿನಿ ಬಾ, ನನ್ನ ಮನ್ಯಾಗ ನಿಮ್ಗೆ ಇಟ್ಟಿನಿ ನನ್ನ ಕೊಡ್ತೀನಿ ಬೇಕಾರೆ. ಬಾರ್ಕೋಲ್ ತೊಗೊಂಡು ಬಕ್ಕೊಂಡಂತ ನಾನು. ಮಿಸ್ಟರ್ ನಿಮಗೆ ತಾಕತ್ತಿಲ್ಲ, ಆ ಪೀಠದ ಬಗ್ಗೆ ಗುರುಗಳ ಬಗ್ಗೆ ಎಷ್ಟು ಕಾಳಜಿ ಇದ್ದವರು ಮತ್ತೆ ಹೇಳ್ತಾರೆ ಇವರು ಪರ್ಯಾಯ ಪೀಠ ಮಾಡ್ತೀವಿ ಅಂತ. ಮತ್ತೆ ಇನ್ನೊಂದು ಬಂದಾರ ಈಗ ಹೊಸದು ಮಾಡ್ಕೋರಿ, ನಿಮ್ಗೆ ಯಾರು ಬೇಡ ಅಂದಾರ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.